MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನೋಡೋಣ. ಮಾಡಿದ್ರು ರಾಮನಗರನ ನಾವೇನು ಚೇಂಜ್ ಮಾಡ್ತಾ ಇಲ್ಲ. ರಾಮನಗರವಾಗಿರ್ತದೆ. ಇವರಾಕೆ ಹಾಸನದಿಂದ ಬಂದರು? ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನು ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರು? ಇನ್ನ ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು. ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಈಗ ಮಡ್ರಾಸ್ನ ಚೆನ್ನೈ ಅಂತ ಯಾಕೆ ಇಟ್ಕೊಂಡು ವಾಪಸ್ ತಿರ್ಗಾ ಬೇರೆ ಬೇರೆ ಅನೇಕ ಹಳ್ಳಿಗಳ ಇದನ್ನ ಊರುಗಳನ್ನೆಲ್ಲ ಅವರವರ ಮೊದಲಿಂದ ಇತಿಹಾಸ ಉಳ್ಳಂಥದ್ದನ್ನ ಈಗ ಗುಲ್ಬರ್ಗ, ಕಲಬುರಗಿ ಅಂತ ಹಾಕಿಟ್ರು. ಸೊ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ. ಮೊದಲಿಂದನೂ ಕೂಡ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನ್ ಮಾಡ್ತೀವೋ ಅನ್ನೋದು ಆಮೇಲೆ ನೋಡ್ಲಿ. ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದು. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ಹೌದಪ್ಪ, ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ. DK ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ ಅಂತ ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ? ರಾಜಾರಷ್ಟುವಾಗೆ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೀಗ ತಾನೇ DK ಶಿವಕುಮಾರ್ ಮಾತಾಡ್ತಿದ್ದಂಥ ಮಾತುಗಳನ್ನು ಕೇಳಿದ್ವಿ. ಹೌದಪ್ಪ, ಕೊಟ್ಟಿದ್ದೀವಿ. ನಾನು 25 ಲಕ್ಷ ಕೊಟ್ಟಿದ್ದೀನಿ, ನನ್ನ ತಮ್ಮ 25 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿ ನಡೆಸುವಂಥ ಪೇಪರು ಕೊಡಬಾರ್ದಾ ಅನ್ನುವಂಥ ಮಾತು. 2.5 ಕೋಟಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತವ್ರು ಹೇಳಿದ್ರು, ಹೌದು ನಮ್ಮ ಸಂಸ್ಥೆಗಳಿಂದಲೂ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಮುಂದೇನೀಗ? ಹೌದು ರಂಗನಾಥ್, ಬಹು ಮುಖ್ಯವಾಗಿ ಚಾರ್ಜ್ ಶೀಟ್ನಲ್ಲಿ ಈಗ DK ಸುರೇಶ್ ಅವರು ಹಾಗೂ DK ಶಿವಕುಮಾರ್ ಅವರು ಮತ್ತೆ ತೆಲಂಗಾಣ ಮುಖ್ಯಮಂತ್ರಿ ಆದಂಥ ರೇವಂತ್ ರೆಡ್ಡಿ ಅವರ ಹೆಸರು ಕೂಡ ಉಲ್ಲೇಖ ಆಗಿರುವಂತಹದ್ದು. ಅಂದ್ರೆ ಯಂಗ್ ಇಂಡಿಯಾಗೆ ಇವರು ಕೂಡ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಹಣವನ್ನ ಯಾವ ರೀತಿ ಬಳಕೆ ಮಾಡಲಾಗಿದೆ, ಇದರ ಅಕ್ರಮ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ED ಒಂದು ರೀತಿಯಾದ ಚಾರ್ಜ್ ಶೀಟ್ ಅನ್ನ ಎಲ್ಲ ಉಲ್ಲೇಖವನ್ನ ಮಾಡಿದೆ. ಇಲ್ಲಿ ಬಹುಮುಖ್ಯವಾಗಿ DK ಶಿವಕುಮಾರ್ ಅಥವಾ DK ಸುರೇಶ್ ಅವರು ಏನು ದೇಣಿಗೆಯನ್ನು ಕೊಟ್ಟಿರುವಂತಹ ವಿಚಾರ ಮೊದಲ ವಿಚಾರ ಅಲ್ಲ. ಯಾಕೆಂದ್ರೆ 2022ರಲ್ಲಿ ED ಈ ಬಗ್ಗೆ ವಿಚಾರಣೆಯನ್ನು ನಡೆಸಿತ್ತು. DK ಶಿವಕುಮಾರ್ ಹಾಗೂ DK ಸುರೇಶ್ ಅವರನ್ನು ಕೂಡ 2 ದಿವಸಗಳ ಕಾಲ ವಿಚಾರಣೆ ನಡೆಸಿತ್ತು. ಒಂದು ದಿವಸ ಅಂತೂ 5 ಗಂಟೆಗಳ ಕಾಲ DK ಸುರೇಶ್ ಅವರನ್ನ ED ಅಧಿಕಾರಿಗಳು ಇದೇ ದೆಹಲಿಯಲ್ಲಿ ವಿಚಾರಣೆಯನ್ನು ನಡೆಸಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದಿದ್ರು. ಅಂದ್ರೆ ದೇಣಿಗೆಯನ್ನ ಕೊಟ್ಟಿರುವಂತಹ ಕಾರಣ ಏನು ಅನ್ನುವಂಥದ್ದು ಒಂದಾದ್ರೆ, ಮತ್ತೆ ಇವರು ದೇಣಿಗೆಯನ್ನ ಕೊಡ್ಲಿಕ್ಕೆ ಸೋರ್ಸ್ ಏನಿದೆ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನ ಕೇಳಿದ್ರು. ಮತ್ತೆ ಬಹು ಮುಖ್ಯವಾಗಿ ಯಾರ್ಯಾರೆಲ್ಲ ದೇಣಿಗೆಯನ್ನ ಕೊಟ್ಟಿದ್ರು, ಮತ್ತೆ ಯಾವ ಮೂಲದಿಂದ ಈ ಒಂದು ದೇಣಿಗೆಯನ್ನ ಸಂಗ್ರಹಿಸಿ ಕೊಡಲಾಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು DK ಶಿವಕುಮಾರ್ ಹಾಗೂ DK ಸುರೇಶ್ ಅವರ ಬಳಿ ED ಅಧಿಕಾರಿಗಳು ಕೇಳಿದ್ರು. ಈಗ ಅದೇ ವಿಚಾರವನ್ನು ಈಗ ಚಾರ್ಜ್ ಶೀಟ್ ನಲ್ಲಿ ಮತ್ತೊಮ್ಮೆ ಪ್ರಸ್ತಾಪವನ್ನ ಮಾಡಲಾಗಿದೆ. DK ಸುರೇಶ್ ಹಾಗೂ DK ಶಿವಕುಮಾರ್ ಅವರು ಯಂಗ್ ಇಂಡಿಯಾಗೆ 2.5 ಕೋಟಿಯಷ್ಟು ಹಣವನ್ನ ದೇಣಿಗೆಯಾಗಿ ನೀಡಿದ್ದಾರೆ ಅನ್ನುವಂತಹದ್ದು. ಬಹು ಮುಖ್ಯವಾಗಿ ಈ ಕೇಸ್ನಲ್ಲಿ ಇವರು ಆಪಾದಿತರಾಗ್ತಾರಾ ಅಥವಾ ದೇಣಿಗೆ ಕೊಡೋದೇ ತಪ್ಪ ಅಥವಾ ದೇಣಿಗೆ ಕೊಟ್ಟಿರೋದ್ರೇನಾದ್ರೂ ಮೂಲ ಕೊಟ್ಟಿರೋದ್ರಲ್ಲೇನಾದ್ರೂ ಅಕ್ರಮ ಇದೆಯಾ ಅನ್ನುವಂಥದ್ದನ್ನು ED ತನಿಖೆಯನ್ನ ಮಾಡಬೇಕಾಗತ್ತೆ. ಆದ್ರೆ DK ಶಿವಕುಮಾರ್ ಅವರು ಸುರೇಶ್ ಅವರು ಹಿಂದೆ ಕೂಡ
ಹೇಳಿದ್ರು, ದೇಣಿಗೆ ಕೊಡೋದು ನಮ್ಮ ಪಾರ್ಟಿ ನಡೆಸ್ತಕ್ಕಂಥ ಒಂದು ಸಂಸ್ಥೆಗೆ ದೇಣಿಗೆ ಕೊಡುವಂಥದ್ದೇನು ತಪ್ಪಿಲ್ಲ. ಮತ್ತೆ ನಾವು ದೇಣಿಗೆ ಕೊಟ್ಟಿರೋದು ಕೂಡ ನಾವು ದುಡಿದಂಥ ಆಸ್ತಿಯಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದೀವಿ. ಮತ್ತೆ ನಾವು ಆ ದೇಣಿಗೆಯನ್ನು ಕೊಡೋದರ ಮೂಲ ಎಲ್ಲಿದೆ ಅನ್ನುವಂತಹದನ್ನ ನಾವು ಕೂಡ ಸಂಪೂರ್ಣವಾದಂತಹ ಪೇಪರ್ಸ್ಗಳನ್ನು ಇಡಿಯ ಮುಂದೆ ಇಟ್ಟಿದ್ದೇವೆ ಅನ್ನುವಂತಹದನ್ನ 2022 ನವೆಂಬರ್ 7ರಂದು ನಡೆದಂತಹ ವಿಚಾರಣೆ ಮುಗಿಸಿ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ರು. ಬಹು ಮುಖ್ಯವಾಗಿ ಈಗ ಇಡಿ ಚಾರ್ಜ್ ಶೀಟ್ ಅನ್ನ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿದೆ. ಪ್ರತಿದಿನ ಈಗ ವಿಚಾರಣೆ ನಡೆಯುತ್ತೆ. ಇಂಥ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರತಕ್ಕಂಥ ಅಂಶಗಳು ಬಂದೋಗುತ್ತೆ. ಅಂದ್ರೆ ಇವರು ಕೊಟ್ಟಿರ್ತಕ್ಕಂತಹ ದೇಣಿಗೆಯಲ್ಲಿ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಅದರಿಂದ ಏನಾದರೂ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರಾ ಅಥವಾ ಇದರಿಂದ ಏನಾದರೂ ಲಾಭ ಪಡ್ಕೊಂಡಿದ್ದಾರಾ ಅನ್ನುವಂತಹ ವಿಚಾರಣೆಯನ್ನ ಈಗ ಕೋರ್ಟ್ ನಡೆಸ್ತಾ ಇರುವಂತಹದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ ನೋಡಿ, ಡಿ ಕೆ ಶಿವಕುಮಾರ್ ಅವರ ಹೆಸರು ಬಂದಿರೋದು, ಡಿ ಕೆ ಸುರೇಶ್ ಅವರ ಹೆಸರು ಬಂದಿರೋದು, ಅದಕ್ಕೆ ಸಂಬಂಧಪಟ್ಟಂಗೆ ಹೌದು ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿರೋದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH